ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ನಲ್ಲಿ ನಾವು ಸ್ಪ್ಯಾಮ್ ಮೆಸೇಜಸ್ಗಳನ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಸ್ಪ್ಯಾಮ್ ಕರೆಗಳನ್ನ ನಾವು ಸ್ಟಾಪ್ ಮಾಡೋದ್ರ ಬಗ್ಗೆ ನಾನು ಹೇಳಿದ್ದೆ. ಟ್ರೂ ಕಾಲರ್ನ ಒಂದು ಕಾಲರ್ ಐಡಿನ ನೀವು ಆಕ್ಟಿವೇಟ್ ಮಾಡೋದ್ರಿಂದ ಅಥವಾ ಸ್ಪ್ಯಾಮ್ ಪ್ರೊಟೆಕ್ಷನ್ನ ನೀವು ಆನ್ ಮಾಡೋದ್ರಿಂದ ಕೆಲವೊಂದಿಷ್ಟು ಸ್ಪ್ಯಾಮ್ ಕರೆಗಳಿಂದ ನೀವು ಒಂದು ಪ್ರೊಟೆಕ್ಟ್ ಆಗಬಹುದು. ಸ್ಪ್ಯಾಮ್ ಮೆಸೇಜಸ್ಗಳಿಂದ ಯಾವ ರೀತಿ ನಾವು ಪ್ರೊಟೆಕ್ಷನ್ನ ಆನ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾವು ನಮ್ಮ ಫೋನಲ್ಲಿ ಸ್ಪ್ಯಾಮ್ ಮೆಸೇಜಸ್ಗಳನ್ನ ಸ್ಟಾಪ್ ಮಾಡಬೇಕು ಅಂದರೆ ನಾವು ಯಾವುದೇ ರೀತಿಯಲ್ಲಿ ಸ್ಪ್ಯಾಮ್ನ ಒಂದು ಪ್ರೊಟೆಕ್ಟರ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸ್ಪ್ಯಾಮ್ ಪ್ರೊಟೆಕ್ಷನ್ನ ನೀವು SMS ಮೇಲೆ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ನ ಮೆಸೇಜಸ್ಗಳೆಲ್ಲ ಸ್ಪ್ಯಾಮ್ನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಸ್ಪ್ಯಾಮ್ ಪ್ರೊಟೆಕ್ಷನನ್ನು ನಾವು ಆನ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ನನ್ನ ಫೋನಲ್ಲಿ ಕೂಡ ನಾನು ಸ್ಪ್ಯಾಮ್ ಮೆಸೇಜ್ಗಳನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದೀನಿ. ಯಾವ ರೀತಿ ಬ್ಲಾಕ್ ಮಾಡಿದ್ದೀನಿ ಅಂತ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ. ಮೊದಲು ನನ್ನ ಫೋನಲ್ಲಿ ಇರುವಂಥ ಸಿಸ್ಟಮ್ನ ಒಂದು ಮೆಸೇಜ್ ಆ್ಯಪ್ನ ಓಪನ್ ಮಾಡ್ತೀನಿ. ಮೆಸೇಜ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಲ್ಲ ಬ್ಯಾಂಕ್ ಮೆಸೇಜ್ಗಳು ಬಂದಿದೆ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಯಾಮ್ ಮೆಸೇಜಸ್ಗಳೆಲ್ಲ ಅಲ್ಲಿ ಹೋಗಿರುತ್ತೆ, ತೋರಿಸ್ತೀನಿ. ಇಲ್ಲಿ ಬ್ಲ್ಯಾಕ್ ಸ್ಪ್ಯಾಮ್ ಮೆಸೇಜಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಲ್ಯಾಕ್ ಮೆಸೇಜ್ ಹಿಸ್ಟ್ರಿನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಇಷ್ಟೊಂದು ಸ್ಪ್ಯಾಮ್ ಮೆಸೇಜಸ್ಗಳೆಲ್ಲ ಇಲ್ಲಿ ಬ್ಲಾಕ್ ಆಗಿದೆ. ಅಂದರೆ ನಾನು ಬ್ಯಾಂಕ್ನ ಮೆಸೇಜಸ್ಗಳನ್ನ ಹೊರತಾಗಿ ಕೇವಲ ಕಂಪನಿ ಮೆಸೇಜಸ್ಗಳು ಏನಿರುತ್ತೆ ಅನ್ವಾಂಟೆಡ್ ಮೆಸೇಜಸ್ ಅವುಗಳನ್ನ ಮಾತ್ರ ನಾನು ಬ್ಲಾಕ್ ಮಾಡಿದ್ದೀನಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಸ್ಪ್ಯಾಮ್ ಮೆಸೇಜ್ ಬಂದರೆ ಅದರ ಒಂದು ಏನು ನಂಬರ್ ಇರುತ್ತೆ ಅಥವಾ ಅದರ ID ಏನಿರುತ್ತೆ ಅದನ್ನು ಅವಾಗಲೇ ಬ್ಲಾಕ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ನೀವು ಕೆಲವೊಂದಿಷ್ಟು IDಗಳನ್ನ ಬ್ಲಾಕ್ ಮಾಡಿದರೆ ನಂತರದಲ್ಲಿ ಅವು ಬರೋದು ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಬ್ಲಾಕ್ ನಂಬರ್ಸ್ನಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಕೇವಲ ನಾನು ಕೆಲವೊಂದಿಷ್ಟು ಮಾತ್ರ IDಗಳನ್ನ ಬ್ಲಾಕ್ ಮಾಡಿದರೆ ಇಷ್ಟೊಂದು ಸ್ಪ್ಯಾಮ್ ಮೆಸೇಜ್ಗಳು ನಮಗೆ ಬ್ಲಾಕ್ ಆಗಿದೆ. ನೀವು ಕೂಡ ನಿಮ್ಗೆ ಯಾವುದಾದ್ರೂ ಒಂದು ಸ್ಪ್ಯಾಮ್ ಮೆಸೇಜಸ್ ಬಂದರೆ ಇಲ್ಲಿ ನೋಡಿ, ಇದು ಸ್ಪ್ಯಾಮ್ ಮೆಸೇಜಸ್ ಅಂದ್ಕೊಳ್ಳಿ. ಇದರ ಒಂದು IDನ ಬ್ಲಾಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಆ ಮೆಸೇಜಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಟು ಬ್ಲಾಕ್ ಲಿಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಟು ಬ್ಲಾಕ್ ಲಿಸ್ಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಈ ಒಂದು ID ಅನ್ನೋದು ಬ್ಲಾಕ್ ಆಗುತ್ತೆ. ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಈ ಒಂದು ID ಅನ್ನೋದು ಬ್ಲಾಕ್ ಆಗುತ್ತೆ. ನಂತರದಲ್ಲಿ ಇದರ ಒಂದು ಮೆಸೇಜ್ಗಳು ನಮಗೆ ಬರೋದಿಲ್ಲ. ಬಂದರೂ ಕೂಡ ಅದು ಸ್ಪ್ಯಾಮ್ನಲ್ಲಿ ಹೋಗಿರುತ್ತೆ, ಅಂದರೆ ಬ್ಲಾಕ್ ಲಿಸ್ಟ್ನ ಮೆಸೇಜ್ನಲ್ಲಿ ಹೋಗಿರುತ್ತೆ. ಹಾಗೆ ನಿಮಗೆ ಯಾವ್ಯಾವ ಮೆಸೇಜ್ಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವುಗಳ IDಗಳನ್ನ ನೀವು ನಾನು ಹೇಳಿದ ಹಾಗೆ ನೀವು ಬ್ಲಾಕ್ ಮಾಡ್ಕೊಳ್ಳಿ. ಪ್ರತಿಯೊಂದು IDನ ನೀವು ಬ್ಲಾಕ್ ಮಾಡ್ತಾ ಹೋದರೆ ಕೆಲವೊಂದಿಷ್ಟು ID ಬ್ಲಾಕ್ ಮಾಡಿದ ನಂತರದಲ್ಲಿ ನಿಮಗೆ ಮೆಸೇಜ್ ಬರೋದೇ ಸ್ಟಾಪ್ ಆಗಿಬಿಡುತ್ತೆ. ಯಾಕೆಂದರೆ ನೀವು ಕೆಲವೊಂದಿಷ್ಟು IDಗಳಿಂದ ಮಾತ್ರ ಆ ಒಂದು ಸ್ಪ್ಯಾಮ್ ಮೆಸೇಜಸ್ಗಳು ಬರ್ತಾ ಇರುತ್ತೆ. ನಂತರದಲ್ಲಿ ಅವು ಎಷ್ಟು IDಗಳನ್ನ ನೀವು ಬ್ಲಾಕ್ ಮಾಡಿದರೆ ಆ ನಂತರದಲ್ಲಿ ಮೆಸೇಜ್ ಬರೋದು ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಎಲ್ಲ ಸ್ಪ್ಯಾಮ್ ಮೆಸೇಜಸ್ಗಳನ್ನ ನೀವು ಬ್ಲಾಕ್ ಮಾಡಿದರೆ ನಿಮಗೆ ನಿಮ್ಮ ಬ್ಯಾಂಕ್ ಕಡೆಯಿಂದ ಬರುವಂಥ ಮೆಸೇಜಸ್ಗಳೆಲ್ಲ ಸ್ಟಾಪ್ ಆಗುತ್ತೆ. ಅವುಗಳು ಕೂಡ ಸ್ಪ್ಯಾಮ್ನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಅಮೌಂಟ್ ಕ್ರೆಡಿಟ್ ಆಗಿರುವಂಥದ್ದು ಇರ್ಬೋದು ಅಥವಾ ಡೆಬಿಟ್ ಆಗಿರುವಂಥದ್ದು ಇರ್ಬೋದು, ಇನ್ಯಾವುದೇ ಮೆಸೇಜಸ್ಗಳು ಬ್ಯಾಂಕ್ ಕಡೆಯಿಂದ ಬರುವಂಥ ಮೆಸೇಜ್ಗಳೆಲ್ಲ ಬ್ಲಾಕ್ ಆಗಬಾರ್ದು ಅಂದರೆ ನೀವು ನಾನು ಹೇಳಿದಾಗೆ ಮಾಡಬೇಕಾಗುತ್ತೆ. ಈ ರೀತಿ ನೀವು SMS ಸ್ಪ್ಯಾಮ್ ಮೆಸೇಜಸ್ಗಳನ್ನು ಬ್ಲಾಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.